ನಿನ್ನಯ ನಾಮ ಏ ಘನಶ್ಯಾಮ ಪಾವನ ಚರಿತ ಪರಂಧಾಮ ನೀಲಮೇಘ ಶ್ಯಾಮ ನಿನ್ನಯ ನಾಮ ಏ ಘನಶ್ಯಾಮ ಪಾವನ ಚರಿತ ಪರಂಧಾಮ
ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಅರೆಮುಚ್ಚಿದ ಕಣ್ಣುಗಳಿಂದ ನಿದ್ರಿಸುತ್ತಿರುವನು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲೇ ಕುಳಿತುಕೊಳ್ಳುವನು. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ಆಶ್ಚರ್ಯವಾಗಿದೆ. ನವಿಲು ಸಾರಂಗ ಪಕ್ಷಿಗಳೇಗೆ ಮುತ್ತು ಮಾಡಿಕ್ಕೆ ರತ್ನಗಳೇಗೆ ತಳತಳಿಸುತ್ತಿವೆ. ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕಾಭಿಲೋಕವೇ ತಿರುಗಿ ಧರಗಿಳಿದಂತಿವೆ. ದೇವಲೋಕಾಭಿಲೋಕವೇ ತಿರುಗಿ ಧರಗಿಳಿದಂತಿವೆ. ಎನಿಸುರಿ ಕೃಷ್ಣನ ಸರ್ಪದ ಸಿರಿತನ, ಎನಿಸು ಈ ಕೃಷ್ಣನ ಸರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭವನದ ವೈಭವ, ಏನಿ ಭವನದ ಶೃಂಗಾರ. ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳ ಅದ್ಭುತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸಿದೆ ಮಾಧವರ ಭವನ. ಎತ್ತ ನೋಡಿದಂತ ಚಿತ್ರ ವಿಚಿತ್ರಗಳಿಗೆ ತಲುಪುಟ್ಟ ಸಾಲುಗಂಬಗಳ ಸೊಬಗು ಎಂದೂ ಇಲ್ಲದ ರಂಗುರಂಗಿಂದ ಕಂಗೊಳಿಸಿದಿಲ್ಲ ಶ್ರೀರಂಗನ ಅರಮನೆ. ದೇವಿಗೂ ಈ ಭವನವನ್ನು ಕಂಡಾಕ್ಷಣ ನನ್ನ ಮನದ ಮೊಡಗಳು ಕರಗಿ ಮಡಗರದಂತೆ ಭಾಸವಾಗುತ್ತಿದ್ದಲ್ಲ. ಅಬ್ಬಾ, ಎಂತಹ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ! ವರ್ಣಿಸಲು ಅಸಾಧ್ಯ, ಅಸಾಧ್ಯ. ಛೇ ಛೇ, ನನಗೇಕೆ ಈ ತರದ ಭ್ರಾಂತಿ? ಸ್ವಸಾಗರ ಪೃಥ್ವಿಯನ್ನು ಶಾಸನ ಪಡುತ್ತಿರುವ ವಸುಂಧರಾದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿ ರತ್ನ ಸಿಂಹಾಸನ ದೇಶ್ವರ, ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ಅತಿಶಯವೇ, ಶೋಭಾಯಮಾನವೇ? ಇಲ್ಲ ಇಲ್ಲ, ಶಿಲಾ
ಬಾಲಕಿಯರು ಶಿಲಾ ಬಾಲಕಿಯರ ಭಾವಭಂಗಿಗಳು ಬಳ್ಳಿಯಂತೆ ಬಳಕುತ್ತಿರುವ ಈ ನಡುವು, ಸಬ್ಬಿಗೆ ಎಸಳಿದಂತಹ ಈ ನಾಸಿಕ, ಮಧುಚಂದ್ರನ್ನೇ ಒಲುವುತ್ತ ಮಂದಾಸ, ಈ ಚಂದ್ರಕುಲ ಚಕ್ರೇಶಿ ಚಿತ್ತ ಚಾಂಚಲ್ಯಗೊಳಿಸಿದ ಈ ಮನದಲ್ಲಿ ನಾನು ಸಾರಿ ಬಿಗಿದಪ್ಪಲೆ ಅಥವಾ ನಾನು ಸಾರಿ ಅಲಂಘಿಸಲೇ? ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ದೀಶ್ವರ. ಗುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ದೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಗೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ 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 ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ. ಕರದೊಳುಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳುಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಷೆಯ ದೊರೆ ಈ ಸರದಾರ, ಸುಯೋಧನ. ಉರಿಮೀಷೆಯ ದೊರೆ ಈ ಸರದಾರ, ಉರಿಮೀಷೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಭಲೆ 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 ಭಲೆ. ನೀರಿದು ನನಗೇನು ಮತಿಭ್ರಮಣೆ ಅಥವಾ ಕನಸೆ? ಇಲ್ಲ ಇಲ್ಲ, ಇದೆಲ್ಲವೂ ಈ ಮಾಧವನ ಮಾಯಾಜಾಲ. ಕೃಷ್ಣ ಕೃಷ್ಣ, ಈ ನಿನ್ನ ಮಾಯಾಜಾಲವನ್ನು ನೋಡಿ ಬೆರಗಾಗುವನಲ್ಲ ಈ ಚಲದಂಕಮಲ್ಲ ಕೌರವೇಶ್ವರ. ಓ ಸಾತ್ವಿಕಿ, ಸಾತ್ವಿಕಿ ಕೃಷ್ಣನಲ್ಲಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲೇ ಕುಳಿತುಕೋ. ಎಂತಹ ನಿಶ್ಚಿಂತ ಪುರುಷನೇ ಇವ. ರಾಜ್ಯಾದಿ ಸಕಲೇಶ್ವರೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಸುಖದಲ್ಪದಲ್ಲಿ ನೀರನಾಗಿನಲ್ಲ. ಓ ಮರೆತಿದ್ದೆ. ಎಷ್ಟೇ ಆಗಲಿ ಅಭಿಮನ್ಯುವಿನ ವಿವಾಹಕ್ಕಾಗಿ ಅಗಲದ ನಿದ್ದೆಗಟ್ಟನಲ್ಲವೇ ಈ ನಯವಂಚಿಕ ಕೃಷ್ಣ. ಇರಲಿ, ಈತನ ಸಾತ್ವಿಕಿ, ನಿನ್ನಲ್ಲಿ ಒಂದು ಮಾತಿದೆ. ಅದೇನು ಹೇಳು ಗೌರವೇಶ್ವರ. ಸಾತ್ವಿಕಿ, ಹಸ್ತಿನಾವತಿ ರತ್ನ ಸಿಂಹಾಸನದ ರಕ್ಷಣೆಗಾಗಿ ಗುರು ಪಾಂಡವರಿಗೆ ಭೀಕರವಾದ ಯುದ್ಧವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ದುರ್ಯೋಧನ, ನಾವು ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಶ್ರೀಕೃಷ್ಣನು ವಾದವರೊಡನೆ ಯಾದವರು. ಕೃಷ್ಣನು ಹೆಚ್ಚಿನ ಅವರು ಈ ಮಂದಿರದಲ್ಲಿ ಕಾದು ಕುಳಿತಿದ್ದು ನಾನು ಒಂದು ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ಇದು ಪಾಲಸ್ಪರ್ಶ. ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಈ ಕುರುಕುಲಕ್ಕೆ ಅಗೌರವ. ನನ್ನದೇನಿದ್ರು ಅದು ಶಿರೋಭಾಗ. ಈ ಪೀಠವೇನಿದ್ರು ಆ ಬಡಪಾಂಡವರಿಗೆ ಮಾತ್ರ, ನನ್ನಂತಹ ರಾಜಾದಿ ರಾಜರಿಗಲ್ಲ.
ನನ್ನ ಪ್ರಾಣ ಸಖ. ಅರ್ಜುನ, ಇನ್ನೆಲ್ಲಿಯೇ ನಿನ್ನ ಪ್ರಾಣ ಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾತ್ವಿಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಹಾಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ಆನಂದದ ವಿಷಯವೇ ಸರಿ. ಧರ್ಮರಾಯನು ತನ್ನ 4 ಸಹೋದರರೊಂದಿಗೆ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದಾಗಿ ನಾನು ಮೊದಲು ಇಲ್ಲಿಗೆ ಬಂದೆನು ಅರ್ಜುನ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಸಾಧ್ಯವೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವಾರು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ. ನೀನು ಮರೆತಿಲ್ಲ. ಹೇ ಜನಾರ್ದನ, ಶಬರಿಗ ಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದಯಾಳು. ಶೀಘ್ರದಿ ಜಾಗ್ರತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಸುಪಾಳು.
ಜಾಗರಿತನಾಗಿ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯದ ಸೀಮೆಯನ್ನು ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಹೇಳು ಚಕ್ರಪಾಣಿ. 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಯಾರು? ಧನಂಜಯ, ಬಂದು ಬಹಳ ವೇಳೆಯಾಯಿತೆ. ನೀವೆಲ್ಲರೂ ಕುಶಲವೇ? ಛೇಛೆ, ಈ ಚಳಲಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ ಧನಂಜಯ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಕೃಷ್ಣ! ಯಾರು? ನಾನು ಕುರುಚಕ್ರೇಶ್ವರ. ಓಹೋ, ಭಾವ ಕೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು? ನೀವೀರ್ವರು ಏಕಕಾಲ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಭಾವ ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರೆ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ಇದ್ದು ಈಗ ಈ ನಿನ್ನ ಪ್ರಾಣಮಿತ್ರ ಅರ್ಜುನ ಬಂದೊಡನೆ ಎಚ್ಚರನಾಗಿ ಭಾಷಣ ಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಛೇ, ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಆಗಿರಲಿ, ನೀವಿರುವರು ಏಕಕಾಲ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ! ಭಾವ, ಓರ್ಘರವ ಕಾಡಿಗಿಚ್ಚಿನಂತೆ ಗುರು ಪಾಂಡವರಿಗೆ ಭೀಕರವಾದ ಯುದ್ಧವು ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆ. ಭಾವ, ಏನು ಯುದ್ಧವೇ? ಯುದ್ಧ ಬೇಡ ಭಾವ. ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಆಸೆಯೇಕೋ ನಿರಾಸೆ
ಭರತ ಕಂಡ ಪ್ರಣಯದಿ ಲಾಭವ್ಯಾಧಿಯೋ ಸಂತಾಪ ದುರಿತ ವೇಗವತಿ ಕಥಾ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಣಯದಿ ಅನುಚರಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಅನುಚರಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗದ ಮರಣ ಹೋಮ ಮಾಡಬೇಡ ಮರಣ ಹೋಮ ಮಾಡಬೇಡ ಭರತ ಕಂಡ ಪ್ರಣಯದಿ ಸಂತಾಪ ದುರಿತ ವೇಗವತಿ ಕಥಾ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಣಯದಿ ನನಗೆ ನನಗೆ ಕೇವಲ ನನ್ನ ಹಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ಹೆಚ್ಚಿನ ಪರಿಶ್ರಮ ಈ ಚಕ್ರೇಶ್ವರನಾದ ದುರ್ಯೋಧನ ಕೊಟ್ಟು ಈ ನೀತಿ ವಚನವನ್ನು ಬಿಟ್ಟು ಮೊದಲು ನಮ್ಮಿರುವರ ಬೇಡಿಕೆಯನ್ನು ಈಡೇರಿಸೋಣ. ಭಾರತ ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಹೌದು ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ಕಂಡ್ರಿ. ಆದ್ದರಿಂದ ನೀವು ನನಗೆ ಮೊದಲು ಸಹಾಯವನ್ನು ಮಾಡಲೇಬೇಕು ದೇವ. ಕೃಷ್ಣ, ಆಹಾ, ನೀನು ನಮ್ಮ ಈರುವರೆಗೂ ಸರಿಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೂ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ಅಂಶದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಪಾರ್ಥನಿಗಿದೆ. ಆಹಾ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಹೀಗೆ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವಾಕ್ಷಣಿ ಸೈನ್ಯವೇ ಒಂದು ಕಡೆ, ನಿರಸ್ತ್ರನು ನಿರಾಯುಧನು ಯುದ್ಧ ಹಿಮುಖನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನೀನಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ತಥಾಸ್ತು ಪಾರ್ಥ. ನಿರಸ್ತ್ರನು ನಿರಾಯುಧನಾದ ಈ ಹುಟ್ಟನ್ನು ಕಟ್ಟಿಕೊಂಡು ನಾನೇನು ತಾನೇ ಮಾಡಲಿ. ಕೃಷ್ಣ, ಪಾಂಡವರ ರಕ್ಷಣಾ ಪರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಯಾದವ ಕ್ಷಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಿದೆ. ನಾನಿನ್ನು ಬರುವೆನು. ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ನಾನಿನ್ನು ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಆಗಲಿ. ಪಾರ್ಥ, ಅಲೆ
ಭಲೇ ಕಪಟ ನಾಟಕಸುತ್ತಿದ್ದಾರೆ. ಈ ನಿನ್ನ ಕಣ್ಸನ್ನೆ ಕಪಟ ನಾಟಕವನ್ನು ಅರಿದೇವನು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ತನ್ನಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಗೋಡಿಯೇರಿಸೆ, ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವಂ ಧರಿಸದಿರೇ, ರಣದೋ ಆಯುಧವಂ ಧರಿಸದಿರೆ, ಪಾಂಡವರದೆಂದು ಪಾಲಿತೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ನಯವಂಚಕ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನನ್ನ ಪ್ರಾಣಸಕ. ಈಗಿರುವಲ್ಲಿ ನಾವಿರುವರು ಒಂದಾಗಲು ಸಾಧ್ಯವೇ ಇಲ್ಲ. ಈಗಿಂದೀಗಲೇ ನೀನೇ ಬೇರೆ, ನಾನೇ ಬೇರೆ, ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಶಸ್ತ್ರಗಳನ್ನು ಹಿಡಿಯುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟರಾದಿಯೇ ಜೋಕೆ. ಇನ್ನು ನಿನ್ನ ಮುಖಾವಲೋಕನ ರಣರಂಗದಲ್ಲಿ ಆಗ ತಿಳಿಯುವೆ ಈ ನಿನ್ನ ಭಕ್ತರ 7 ಅಕ್ಷರ ಸೈನ್ಯದ ಫಲಾಫಲವನ್ನು. ನಾನಿನ್ನು ಬರುವೆನು. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಆಗುವುದು. ಅರ್ಜುನ, ಇನ್ನು ನನ್ನ ಮುಖಾವಲೋಕನ ರಣರಂಗದಲ್ಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಬಂಧುವೂ ಆದ ನನ್ನ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಳಿದ ಕಾಂತಿಯ ಕರುಣೆಗೆ, ಹರಳಿದ ಕಾಂತಿಯ ಕರುಣೆಗೆ, ಸಾರ್ಥಕವಾಯಿತು ಎಲ್ಲ ಮನೋರಥ. ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವನಿ ಅಭಯವನಿ ಪಾಂಡವ ವಿಜಯ ಪಾಂಡವ ವಿಜಯ ಕೃಷ್ಣ
ಅಭಯವನಿ ಯದುಪತೆ ಅರ್ಜುನ ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಪರಮಾತ್ಮ ಸ್ವಹಾಸದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿತು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಾಂಧ್ರನ ಮರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಸ್ತ್ರನೂ ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ಹೊಂದಿದೆನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ, ನಿರ್ಗತಿಗರ ಕತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಾನು ನೋಡುವೆನು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು, ನಿಯತಿಯ ವೃಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಿಜಯ ನಾನರಿಯನೇ ನಿನ್ನ ಶೌರ್ಯ, ವಿಜಯ ನಾನರಿಯನೇ ನಿನ್ನ ಶೌರ್ಯ, ನಿನ್ನೊಲಿಯ ವಾತ್ಸಲ್ಯದೋಳಿ ಪರಿ ನುಡಿದ ನುಡಿಯ, ನಿನ್ನೊಲಿಯ ವಾತ್ಸಲ್ಯದೋಳಿ ಪರಿ ನುಡಿದ ನುಡಿಯ, ಹರಿಯನೇ ನಿನ್ನ ವೀರ ಪ್ರಭಾವವನ, ಹರಿಯನೇ ನಿನ್ನ ವೀರ ಪ್ರಭಾವವನ, ಸಾರಿಸು ಸಾಮರ್ಥ್ಯದಿ ಸಮರವ, ಭಾವ ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ನನ್ನಲ್ಲಿ ಅಂತಹ ದೈವತ್ವವೇನಿದೆ? ಪರಮಾತ್ಮ, ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕಿದೇವ. ಮಾಧವನೇ ನಯನಯನಿ, ಮಾಧವನೇ ನಯನಯನಿ, ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ ಒಲುಮೆಯ ಭಾಗ, ಮುರಾರಿ ನಿನ್ನಯ ಒಲುಮೆಯ ಭಾಗ, ಮಾಧವ ನಿನ್ನಯ ದಯದಿ. ಕಾದುರವೇ ನಗೆ ವಿಜಯ ವಿಜಯ, ಕಾದುರವೇ ನಗೆ ವಿಜಯ, ಕರದಲ್ಲಿ ಕಾದೇವ ನಿಧಿಯು ದೃಢತೆ, ಕರದಲ್ಲಿ ಕಾದೇವ ನಿಧಿಯು ದೃಢತೆ, ಜಗತ್ತಿನ ಜೋಕೆ ಕಡುದಿರಲಿ,
ವೇಗದಲ್ಲಿ ತೋರೆರೆ ಮನದನು ಮಾನವ ಧನಂಜಯ, ಪರಮಾತ್ಮ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಇರಲಿ. ಭಕ್ತರ ಅಭಿಷ್ಟೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸು. ಆಗಬಹುದು ದೇವ. ದೇವಕಿ ವರ ನಂದನ ಭಾವಜ ನಯನ ನಂಬಿಕೆ ವಾದ